ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ದೇಶ ದೇವಾಲಯಗಳಿಗೆ ಪ್ರಸಿದ್ಧಿ. ಒಂದೊಂದು ಊರಿನಲ್ಲಿ ಒಂದೊಂದು ದೇವಾಲಯ ನೋಡಲು ಸಿಗುತ್ತದೆ. ದೇವಾಲಯಗಳೇ ಅಲ್ಲದೆ ಪ್ರವಾಸಿ ತಾಣಗಳೂ ಇವೆ. ಪ್ರತಿ ದೇವಾಲಯಕ್ಕೂ ಪ್ರತಿ ಪ್ರವಾಸಿ ತಾಣಕ್ಕೂ ತನ್ನದೇ ಆದ ವಿಶೇಷತೆ, ಮಹತ್ವ ಇದ್ದೇ ಇರುತ್ತದೆ. ಅಂತಹ ದೇವಾಲಯಗಳಲ್ಲಿ ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆಯ ಕಮ್ಮಸಂದ್ರ ಗ್ರಾಮದಲ್ಲಿರುವ ಕೋಟಿಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿಯೋಣ. ಈ ದೇವಸ್ಥಾನದ ಪ್ರಧಾನ ದೇವರು ಶಿವ. ಈ ದೇವಸ್ಥಾನವು ಜಗತ್ತಿನಲ್ಲೇ ಅತಿ ದೊಡ್ಡ ಶಿವಲಿಂಗಗಳಲ್ಲಿ ಒಂದನ್ನು ಹೊಂದಿದೆ. ದೇವಾಲಯದ ಪ್ರಮುಖ ಆಕರ್ಷಣೆ ಎಂದರೆ 108 ಅಡಿ ಎತ್ತರದ ಶಿವಲಿಂಗ ಮತ್ತು 35 ಅಡಿ ಎತ್ತರದ ಬೃಹತ್ ನಂದಿ ವಿಗ್ರಹ. 15 ಎಕರೆ ವಿಸ್ತೀರ್ಣದಲ್ಲಿ ಹರಡಿರುವ ಲಕ್ಷಾಂತರ ಸಣ್ಣ ಲಿಂಗಗಳಿಂದ ಆವೃತವಾಗಿದೆ. ನಂದಿ ವಿಗ್ರಹವನ್ನು 60 ಅಡಿ ಉದ್ದ, 40 ಅಡಿ ಅಗಲ ಮತ್ತು 4 ಅಡಿ ಎತ್ತರದ ವೇದಿಕೆಯ ಮೇಲೆ ಸ್ಥಾಪಿಸಲಾಗಿದೆ. ವಿವಿಧ ದೇವತೆಗಳಿಗಾಗಿ ಆವರಣದಲ್ಲಿ ಸಣ್ಣ ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ಈ ದೇವಾಲಯವು ಏಷ್ಯಾದಲ್ಲೇ ಅತಿ ದೊಡ್ಡ ಮತ್ತು ಅತಿ ಎತ್ತರದ ಲಿಂಗವನ್ನು ಹೊಂದಿದೆ. ಕೋಟಿ ಎಂದರೆ 1 ಕೋಟಿ ಮತ್ತು ಕೋಟಿಲಿಂಗೇಶ್ವರ ಎಂದರೆ 1 ಕೋಟಿ ಶಿವಲಿಂಗಗಳು. ವಿಶ್ವದ ಅತಿ ಎತ್ತರದ ಶಿವಲಿಂಗವನ್ನು ಹೊಂದಿರುವ ದೇವಾಲಯವನ್ನು ಇಲ್ಲಿ ವಿವಿಧ ಗಾತ್ರದ 90 ಲಕ್ಷಕ್ಕಿಂತಲೂ ಇತರ ಶಿವಲಿಂಗಗಳೊಂದಿಗೆ ಸ್ಥಾಪಿಸಲಾಗಿದೆ. ವಿವಿಧ ಗಾತ್ರದ ಶಿವಲಿಂಗಗಳನ್ನು ದಾನ ಮಾಡಲು ದೇವಾಲಯವು ಮುಕ್ತವಾಗಿದೆ. ಇವುಗಳನ್ನು ದಾನಿಯ ಹೆಸರಿನೊಂದಿಗೆ ಸ್ಥಾಪಿಸಬಹುದು. 1980ರಲ್ಲಿ ಸ್ವಾಮಿ ಸಾಂಬಶಿವ ಮೂರ್ತಿಯವರು ದೇವಾಲಯವನ್ನು ಉದ್ಘಾಟಿಸಿದರು ಮತ್ತು ನಿರ್ಮಿಸಿದರು. ಇದು ಕೋಲಾರ ಜಿಲ್ಲೆಯ ಕಮ್ಮಸಂದ್ರ ಎಂಬ ಸಣ್ಣ ಹಳ್ಳಿಯಲ್ಲಿದೆ. ಪ್ರತಿದಿನ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರು ಬಹಳಷ್ಟು ಇದ್ದರೂ ಮಹಾಶಿವರಾತ್ರಿಯಂದು ದೇವಾಲಯವು ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಶಿವರಾತ್ರಿಯು ಶಿವನಿಗೆ ಅರ್ಪಿತವಾದ ಹಬ್ಬವಾಗಿದೆ ಮತ್ತು ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ನಡೆಯುತ್ತದೆ. ಇತರ ದೇವತೆಗಳಾದ ವಿಷ್ಣು, ಬ್ರಹ್ಮ, ಮಹೇಶ್ವರ, ಅನ್ನಪೂರ್ಣೇಶ್ವರಿ, ಕರುಮಾರಿ ಅಮ್ಮ, ವೆಂಕಟರಮಣ ಸ್ವಾಮಿ, ಪಾಂಡುರಂಗ ಸ್ವಾಮಿ, ರಾಮ, ಸೀತಾ ಮತ್ತು ಲಕ್ಷ್ಮಣ ದೇವಸ್ಥಾನ, ಪಂಚಮುಖ ಗಣಪತಿ, ಆಂಜನೇಯ ಮತ್ತು ಪರಮೇಶ್ವರಿ ಕನ್ನಿಕಾ ದೇವಿಯ ಆವರಣದಲ್ಲಿ 11 ಸಣ್ಣ ದೇವಾಲಯಗಳಿವೆ. ಆಲಯದಲ್ಲಿರುವ ಗಣೇಶ ದೇವಾಲಯದ ಎದುರು ಹರಕೆಯ ಬಿಲ್ವಪತ್ರೆ ಮರ ಹಾಗೂ ನಾಗಲಿಂಗ ವೃಕ್ಷಗಳಿವೆ. ದೇವಾಲಯದಲ್ಲಿ ಪೂಜಿಸಿದ ಪವಿತ್ರ ದಾರವನ್ನು ಈ ಮರಗಳಿಗೆ ಕಟ್ಟಿದರೆ ಇಷ್ಟಾರ್ಥ ಈಡೇರುತ್ತದೆ ಎಂಬುದು ಜನರ ನಂಬಿಕೆ. ದೇವಾಲಯಗಳಲ್ಲಿ ನಿತ್ಯ ಸೇವೆ, ಅನ್ನದಾನ, ಬಡವರಿಗೆ ವಸ್ತ್ರದಾನ ನಡೆಯುತ್ತದೆ. ಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹ ಮಹೋತ್ಸವವೂ ಜರುಗುತ್ತದೆ. ಬರುವ ಯಾತ್ರಾರ್ಥಿಗಳ ಅನುಕೂಲಕ್ಕಾಗಿ ವಸತಿ ಸೌಕರ್ಯವನ್ನು ಕಲ್ಪಿಸಲಾಗಿದೆ. ಪ್ರತಿ ವರ್ಷ ಆಶ್ವಯುಜ ಮಾಸದಲ್ಲಿ ದಸರೆಯ ಸಂದರ್ಭದಲ್ಲಿ ಇಲ್ಲಿ ರಥೋತ್ಸವ ಹಾಗೂ ಜಾತ್ರೆ ನಡೆಯುತ್ತದೆ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಾವು ಮಾಡುವ ವಿಡಿಯೋಗಳು ನಿಮಗೆ ಮೊದಲು ತಿಳಿಯಲು ಬೆಲ್ ಐಕಾನ್ ಆಲ್ ನೋಟಿಫಿಕೇಶನ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ.